ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಕಥೆಯ ಜೊತೆ ಮರಳಿ ಬಂದಿದ್ದೇವೆ. ಅಲ್ಲಮ್ಮ, ನನಗೊಂದು ಡೌಟ್ ಐತಿ. ಪ್ರೀತಿ ವಿಷಯಕ್ಕೆ ಬಂದರೆ ರಾಧಾಕೃಷ್ಣನೇ ನೆನಪಾಗ್ತಾರೆ, ಆದರೂ ಅವ್ರು ಯಾಕೆ ಮದುವೆ ಆಗಲಿಲ್ಲಮ್ಮ? ರಾಧಾಕೃಷ್ಣರು ಲಕ್ಷ್ಮೀನಾರಾಯಣರ ಸ್ವರೂಪವಾಗಿದ್ದಾರೆ. ಒಂದು ಪುರಾಣಗಳ ಪ್ರಕಾರ ನಾರಾಯಣನಿಗೆ ಶ್ರೀರಾಮ ಎಂಬ ಪರಮ ಭಕ್ತನಿದ್ದನು. ನಾರಾಯಣನಿಗೆ ಲಕ್ಷ್ಮಿಯ ಮೇಲೆ ಮಾತ್ರವೇ ಅತಿಯಾದ ಪ್ರೀತಿ ಇರುವುದನ್ನು ಕಂಡು ಇವರಿಬ್ಬರು ಬೇರ್ಪಡಲಿ ಎಂದು ಶ್ರೀರಾಮನು ಶಾಪ ನೀಡುತ್ತಾನೆ. ಇದರ ಹಿಂದಿನ ಕಾರಣ ಇವರಿಬ್ಬರು ಲೋಕ ಕಲ್ಯಾಣಕ್ಕಾಗಿ ಅವತರಿಸಬೇಕಾಗಿತ್ತು. ಆಗ ಲಕ್ಷ್ಮೀದೇವಿಯು, ನಾನು ಮೊದಲು ಭೂಲೋಕದಲ್ಲಿ ಜನಿಸುತ್ತೇನೆ, ಆದರೆ ನೀವು ಜನಿಸಿ ನನ್ನ ಹತ್ತಿರ ಬಂದಾಗ ಮಾತ್ರವೇ ನಾನು ಕಣ್ಣು ತೆರೆಯುತ್ತೇನೆ ಎಂದು ಹೇಳುತ್ತಾಳೆ. ಆದ್ದರಿಂದ ಈ ರಾಧೆಯು ಕೃಷ್ಣನಿಗಿಂತ ದೊಡ್ಡವಳಾಗುತ್ತಾಳೆ. ಇವರಿಬ್ಬರು ಖುಷಿಯಿಂದ ಆಡುತ್ತಾ ನಲಿಯುತ್ತಾ ದೊಡ್ಡವರಾಗಿ ಬೆಳೆಯುತ್ತಾರೆ. ಕೃಷ್ಣನನ್ನು ಇಷ್ಟಪಡದವರು ಯಾರಿದ್ದಾರೆ? ಬೃಂದಾವನದಲ್ಲಿ ಇರೋ ಎಲ್ಲ ಗೋಪಿಕೆಯರು ಕೃಷ್ಣನನ್ನು ತುಂಬ ಇಷ್ಟಪಡುತ್ತಿದ್ದರು. ಆದರೆ ಕೃಷ್ಣನು ಮಾತ್ರ ರಾಧೆಯನ್ನು ಅತಿಯಾಗಿ ಪ್ರೀತಿಸುತ್ತಿದ್ದನು. ಎರಡು ದೇಹ ಒಂದೇ ಆತ್ಮ ಎಂಬಂತೆ ಇದ್ದರು. ಕಾಲ ಕಳೆದಂತೆ ಇವರಿಬ್ಬರು ಬೇರೆ ಬೇರೆ ಆಗುವ ಪ್ರಸಂಗ ಒದಗಿ ಬರುತ್ತದೆ. ಅದೇ ಕಂಸನ ವಧೆ ಮಾಡುವುದು, ದುಷ್ಟರನ್ನು ಸಂಹಾರ ಮಾಡುವುದು ಕೃಷ್ಣನ ಅತಿ ಮುಖ್ಯವಾದ ಕರ್ತವ್ಯವಾಗಿತ್ತು. ಆದ್ದರಿಂದ ಅಣ್ಣ ಬಲರಾಮನ ಜೊತೆ ಸೇರಿ ಮಥುರಾಕ್ಕೆ ಹೋಗಲು ಕೃಷ್ಣ ಸಿದ್ಧನಾಗುತ್ತಾನೆ. ರಾಧೆ ಕೃಷ್ಣನನ್ನು ತಡೆದು, ನನ್ನನ್ನು ಮದುವೆಯಾಗಿ ನನ್ನನ್ನು ನಿನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗು ಕೃಷ್ಣ ಎಂದು ಹೇಳುತ್ತಾಳೆ. ಆಗ ಕೃಷ್ಣನು, ನಾವಿಬ್ಬರೂ ಎರಡು ದೇಹವಾಗಿದ್ದರೂ ನಮ್ಮಿಬ್ಬರದ್ದು ಒಂದೇ ಆತ್ಮವಾಗಿದೆ, ನಾನು ಹೇಗೆ ನನ್ನ ಆತ್ಮದ ಜೊತೆ ಮದುವೆಯಾಗಲಿ ಎಂದು ರಾಧೆಗೆ ಸಮಾಧಾನ ಮಾಡುತ್ತಾ, ನಮ್ಮಿಬ್ಬರ ಪ್ರೀತಿಯು ಮದುವೆ ಎಂಬ ಲೌಕಿಕ ಬಂಧನಕ್ಕೆ ಮೀರಿದ್ದು, ಶಾರೀರ ಮನಸ್ಸಿನ ದೃಷ್ಟಿಯಲ್ಲಿ ಒಂದಾಗಿದ್ದೇವೆ. ಸಾಮಾಜಿಕ ಮದುವೆ ಅಗತ್ಯವಿಲ್ಲ, ನಮ್ಮಿಬ್ಬರದ್ದು ಪರಿಶುದ್ಧವಾದ ಪ್ರೀತಿಯಾಗಿದೆ ಎಂದು ಕೃಷ್ಣ ಹೇಳಿದಾಗ ರಾಧೆಗೂ ತನ್ನ ಜನ್ಮ ರಹಸ್ಯ ತಿಳಿದು ಇದು ಸರಿ ಎನ್ನಿಸುತ್ತದೆ. ಮುಂದೆ ಕೃಷ್ಣನು 14,000 ಗೋಪಿಕೆಯರನ್ನು 8 ಜನ ಪತ್ನಿಯರನ್ನು ಮದುವೆಯಾಗಿದ್ದರೂ ಕೃಷ್ಣ ರಾಧೆಯನ್ನು ಅತಿಯಾಗಿ ಪ್ರೀತಿಸುತ್ತಿದ್ದನು. ಇದಕ್ಕೆ ಕಾರಣ ಅವರಿಬ್ಬರದ್ದು ಆತ್ಮ ಪರಮಾತ್ಮ ಒಂದೇ ಆಗಿತ್ತು. ಆದ್ದರಿಂದ ಇವರು ಅಮರ ಪ್ರೇಮಿಗಳಾಗಿಯೇ ಉಳಿದು ಬಿಟ್ಟರು. ಗೊತ್ತಾಯ್ತಾ? ಮತ್ತೇನಾದರೂ ಡೌಟ್ ಇದೆನೋ? ನೋ ಡೌಟ್ ಅಮ್ಮ. ಅಮ್ಮ ಹೇಳಿದ ಮೇಲೆ ಡೌಟೇ ಇರಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇಂಥ ಸತ್ಯ ಸಂಗತಿಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಯಾವುದಾದ್ರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರಗಳು.